ಬರಿ ಗೈಸ್ ಈಗ ಪಾಪ್ಕಾರ್ನ್ ಅದೇ ಗೊಂಜಾಳ ತಿನ್ನೋಣ. ಈ ಥರ ಕುಷ್ಕ ರೆಡಿಯಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ಗುರುವಾರದ ಬ್ಲಾಗು. ಈಗ ಸಾಯಂಕಾಲ 5:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಾನೇ ಸ್ಕೂಲಿಂದ ನಮ್ಮ ಶ್ರೇಯು ಹೆಚ್ಚು ಬಂದರು, ಹಾಗೆ ನಮ್ಮ ಖುಷಿ ಕೂಡ ಬಂದಿದ್ಲು. ಹಾಗೆ ಅವರಿಗೆ ತಿನ್ನಲಿಕ್ಕೆ ಅಂತ ಈಗ ಕಾರ್ನ ಕುದಿಸ್ಕೊತಾ ಇದ್ದೀನಿ. ಹೆಂಗ ಆ ಟೈಪ್ ನಿದ್ದೆ ಬಂದ್ರೆ ಬರ್ತೈತಿ. ಏನಂದ್ರಿ ಸ್ಕೂಲ? ನಂಗೆ ಅದು ಹಿಂದಿ ಒಲಿಂಪಿಯಾಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಅವ್ನು ಕೇಳ ಮಮ್ಮಿ ಇವತ್ತು ಬಿಂದ ಸ್ಕೂಲಿಗೆ ಏನಂದ್ರು ಮ್ಯಾಮ್? ಇದು ಒಲಿಂಪಿಯಾಡಿಂದ ಎಕ್ಸಾಮ್ ಅದೇನೋ ನೋಡ್ತಾರಂತೆ ಎಷ್ಟಕ್ಕೈತಂತೆ ಕ್ವಶನ್ ಕೊಟ್ಟಾರಂತಲ್ಲ. ಕಳಿಸ್ಯಾರ ಗ್ರೂಪಿಗೆ ಕಳಿಸ್ತಾರೆ ಬಿಡೋದು. ಇದು ಕೊಡ್ತಾರೆ ಅವ್ರ ಬುಕ್ ಗ್ರೂಪಿಗೆ ಕಳಿಸ್ತಾರೆ. ಬುಕ್ ಯಾವಾಗ ಕೊಡ್ತಾರೆ ನಮಗೆ? ಬುಕ್ ಕೊಡಲ್ಲ, ಗ್ರೂಪಿಗೆ ಕಳಿಸ್ತಾರ. ಅದನ್ನ ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಇಟ್ಟಿರ್ತಾರ, ಸ್ಕೂಲ್ನಾಗ ಹೋಗಿ ಬರೀಬೇಕಷ್ಟೇ. ಬೆಳಗಿಂದ ಆಡಕತ್ತಿತ್ತು ಮಮ್ಮಿ ಹಂಗ. ಅದೇ ನಿನಗೆ ಬುಕ್ ಕೊಟ್ಟಿಲ್ಲ? ಏನು ನಿಂಗೆ ಬುಕ್ ಕೊಟ್ಟಿಲ್ಲ? ಅದನ್ನು ಬರೀಬೇಕು ಅಂತ. ಅದು ಪ್ರಥಮ ದ್ವಿತೀಯ ತೃತೀಯ ಎಕ್ಸಾಮ್, ಅದು ಹಿಂದಿ, ಅದು ಬೇರೆ, ಇದು ಬೇರೆ. ತೋರಿಸ್ತೇನೆ ಅದು ಯಾವ ಬುಕ್ ಅಂತ. ಈಗ ಅಷ್ಟ್ರಾಗ ಪಾಪ್ಕಾರ್ನ್ ಬಿಸಿ ಆದವು. ಈಗ ಬಿಸಿ ಆದವು, ಸರಿ ತೆಗಿತೀನಿ ಅಂತ. ಸಲ ಇದು ಸ್ವೀಟ್ ಇರ್ತೈತಲ್ಲ, ಚಲೋ ಅನ್ಸಲ್ಲ ಖಾರ. ಸ್ವಲ್ಪ ಬಿಸಿ ಅದಾವ. ಸೂಪರ್. ಬರಿ ಗೈಸ್ ಈಗ ಪಾಪ್ಕಾರ್ನ್ ಅದೇ ಗೊಂಜಾಳ ತಿನ್ನೋಣ. ಸ್ವೀಟ್ ಕಾರ್ನ್ ಗೊಂಜಾಳ ನೋಡೋಣ. ನಮ್ಮ ಕೈ ನೋವು ಏನು ತಿನ್ನಂದ್ರು ಬಿಸಿ ಹೋತು, ಬಿಸಿ ಬಂತು. ಆದ್ರೆ ಇನ್ನೊಂದು ಸ್ವಲ್ಪ ಐತಿ. ತಿನ್ನತ್ತಾನ ನಾನು. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಅಂತ ಒಂದು ವಿಡಿಯೋ ನೋಡಿದೆ ರೈಸ್ ರೆಸಿಪಿಯಲ್ಲಿ. ಹಾಗಾಗಿ ಅದನ್ನು ಕುಷ್ಕ ಅಂತ ಅದನ್ನು ಮಾಡ್ಕೊಂಡ್ರೆ ಆಯಿತು. ಇವತ್ತು ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತೊಂದು ಮಮ್ಮಿ ನಾನು ನಮ್ಮ ಫ್ರೆಂಡಿನ ಕಡೆ ಕುಷ್ಕ ಇಸ್ಕೊಂಡು ತಿಂದಿದ್ದೆ. ವೈಟ್ ಕಲರ್ನ ಏನೋ ಇರ್ತದೆ. ವೈಟ್ ಕಲರ್ ಇರ್ತದನ? ಹೋಟೆಲ್ನಾಗ ವೈಟ್ ಕಲರ್ ಇತ್ತು. ನಾ ತಿಂದಿದ್ದೆ. ನಮ್ಮ ಖುಷಿಗೆ ಈ ಟೈಪ್ ರೆಸಿಪಿ ಎಲ್ಲ ಇಷ್ಟ ಆಗಲ್ಲ. ಅನ್ನ ಸಾಂಬಾರು ಅಲ್ಲವಾ? ಅನ್ನ ಸಾಂಬಾರು ಇಷ್ಟ ಆಗಲ್ಲ. ಏನು ಫೇವ್ರೇಟ್ ಏನು? ಅನ್ನ ಸಾಂಬಾರು. ಖುಷಿ ಬಿರಿಯಾನಿ. ಸುಳ್ಳ ಬಿರಿಯಾನಿ ಮಾಡಿದ್ರೆ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಸುಳ್ಳ ಬಿರಿಯಾನಿ ಅಂತ. ಮಮ್ಮು ಸಾರು ಇಷ್ಟಪಟ್ಟು ತಿಂದಂಗೆ ಬಿರಿಯಾನಿ, ಅದು ಬೇರೆ ಯಾವುದೇ ಥರ ರೈಸ್ ಐಟಮ್ನ ಅವಳು ಇಷ್ಟಪಡೋದಿಲ್ಲ. ನಮ್ಮ ಹೆಚ್ಚು ಇಷ್ಟ ಅಲ್ಲ. ನನಗೆ ಪುಳಿಯೋಗರೆ ಆದಿದಿಷ್ಟ. ನಿನಗೆ ಪುಳಿಯೋಗರೆ ಇಷ್ಟ. ನಿಂಗೂ ಪುಳಿಯೋಗರೆ ಇಷ್ಟ. ಪುಳಿಯೋಗರೆ ಬಿದ್ದಿ ಖುಷಿ ಬಾಂಡೆ ಒಳಗೆ. ಕುಷ್ಕ ಯಾವ ಕಲರ್ ಮಾಡ್ತಿ? ರೆಡ್. ಹಾಗೆ ಎಣ್ಣೆ ಕಾದ ನಂತರ ಅದಕ್ಕೆ ಉಳ್ಳಾಗಡ್ಡಿ, ಒಂದೆರಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಈರುಳ್ಳಿ ಎಲ್ಲ 1-2 ನಿಮಿಷ ಕಲರ್ ಚೇಂಜ್ ಆಗಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ಈಗ ಇದಕ್ಕೇ ಒಂದಷ್ಟು
ನೆಕ್ಸ್ಟು 2 ಇಂಚಷ್ಟು ಅಲ್ಲ, ಹಾಗೆ 2 ದೊಡ್ಡದಾಗಿ ಸಿಪ್ಪೆ ಸುಲಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ. ನಾನಿಲ್ಲಿ 2 ಗಡ್ಡೆ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಕ್ವಾಂಟಿಟಿಯಷ್ಟು ರೈಸ್ನ ಮಾಡ್ಕೊಳ್ಳೋಕ್ಕೆ ಮಸಾಲೆ ಹುಡ್ಕೋತಾ ಇರೋದಿಲ್ಲಿ. ನೀವು ಜಾಸ್ತಿ ಮಾಡ್ಕೋತಾ ಇದ್ದರೆ ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು 3 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈಗ 2 ದೊಡ್ಡ ಗಾತ್ರದಷ್ಟು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದೆಲ್ಲ ರುಬ್ಕೊಳ್ಳೋಕ್ಕೆ ಮಸಾಲೆ. ಈ ಟೊಮೆಟೊ ಎಲ್ಲ ಸಿಪ್ಪೆ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೆ ಚೆನ್ನಾಗಿ 1-2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ಇದು ಸಿಪ್ಪೆ ಎಲ್ಲ ಸಾಫ್ಟ್ ಆಗಿರಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಈಗ ಇದಕ್ಕೆ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈಗ 2 ಟೈಮು ವಾಶ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಈಗ ಈ ಸೈಡು ಮಸಾಲೆ ಕೂಡ ಚೆನ್ನಾಗಿ ಆರಿದೆ. ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಇದು ಆರಿದ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ತೆರೆಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಬಬಾರ್ದು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ ಮಸಾಲೆ ಎಲ್ಲ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1-2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಎಲ್ಲ ಎಣ್ಣೆ ಕಾದಿದ್ದಾಯಿತು. ಇದಕ್ಕೆ 2 ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆ 2 ಏಲಕ್ಕಿ, ಹಾಗೆ ಒಂದು ಸ್ವಲ್ಪ ಸೋಂಪು ಎಲ್ಲನೂ 2 ಸ್ಟಾರ್ ಮೆಣಸನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಂತಿ, ಹಾಗೆ ಇಲ್ಲಿ 7-8 ಗೋಡಂಬಿನ ಹಾಕೋತಾ ಇದ್ದೀನಿ. ಹಾಗೆ ಅದಾಗಿ ಕಟ್ ಮಾಡ್ಕೊಂಡಿರುವಂಥ ಪುದೀನ ಕೂಡ ಈಗ ಆ್ಯಡ್ ಮಾಡ್ಕೋಬೋದು. ಈಗ ರುಬ್ಕೊಂಡಿದ್ದೆಲ್ಲ ಮಸಾಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ರುಬ್ಕೊಂಡಿರ್ತೀವಲ್ಲ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. 2 ಸ್ಪೂನು ಗರಂ ಮಸಾಲ, ಹಾಗೆ 1 ಸ್ಪೂನು ಧನಿಯಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 2 ವಾಟೆಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನಾನು 3 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ಲ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಹಾಗೆ ಈಗ ವಾಶ್ ಮಾಡ್ಕೊಂಡಿರುವಂಥ ಅಕ್ಕಿನೂ ಹಾಕೋತಾ ಇದ್ದೀನಿ. ಈಗ ಒಂದು ಟೈಮು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮಸಾಲೆ ಎಲ್ಲ ಒಂದು ಕಡೆ ಹತ್ತಿರುತ್ತೆ, ಒಂದು ಕಡೆ ಹತ್ತಿರಲ್ಲ. ಹಾಗಾಗಿ ಎಲ್ಲನೂ ಒಂದು ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಈಗ ಇಲ್ಲಿ 2 ವಿಸಿಲ್ ಆದರೆ ಕುಷ್ಕ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ 2 ವಿಸಿಲ್ ಹೊಡಿಸ್ಕೊಂಡಿದ್ದಾಯಿತು. ಈಗ ಕುಷ್ಕ ಕೂಡ ರೆಡಿಯಾಗಿದೆ. ಯಾವ ಥರ ಆಗಿದೆ ಅಂತ ನೋಡಿ. ಇದು ಮಸಾಲೆ ಎಲ್ಲ ಒಂಥರ ಮೇಲೆ ಇರುತ್ತಲ್ಲ, ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಿನ್ನಲಿಕ್ಕೆ ಹೇಗಿದೆ ಅಂತ ನೋಡೋಣ. ಈ ಥರ
ಕುಷ್ಕ ರೆಡಿಯಾಗಿದೆ. ಈಗ ಟೈಮ್ 8:30 ಆಯಿತು. ಊಟಕ್ಕೆ ಇವತ್ತು ಸಿಂಪಲ್ಲಾಗಿ ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದು ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಇತ್ತು. ಈಗ ರೈಸ್ ಐಟಮ್ ಅಂತ ಕುಷ್ಕ ಕೂಡ ಮಾಡ್ಕೊಂಡಿದ್ದೀನಿ. ಹೇಗಾಗಿದೆ ಟೇಸ್ಟ್? ಸೂಪರ್ ಆಯಿತಾ? ಹಾಗೆ ನಾವು ಕೂಡ ಊಟ ಮುಗಿಸ್ಕೊತೀವಿ. ಇವತ್ತಿನ ದಿನ ನಮ್ದು ಈ ಥರ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.